ಅವನು SSLC ನಲ್ಲಿ 98% ಸ್ಕೋರ್ ಮಾಡಿದ, PUC ನಲ್ಲೂ ಕೂಡ 98% ಸ್ಕೋರ್ ಮಾಡಿದ. ಅವನಿಗೆ ₹1 ಇಲ್ಲೇನೆ ಅಡ್ಮಿಷನ್ ಸಿಕ್ತು. ಅವನಿಗೆ ಆಮೇಲೆ ಮೆಡಿಕಲ್ ಸೀಟು ಕೂಡ ಸಿಕ್ತು. ಸಿಕ್ಕಾದ ಮೇಲೆ ಆ ಹುಡುಗ ಮೆಡಿಕಲ್ಗಾಗಿ ಬೆಂಗಳೂರಿಗೆ ಹೋದ. 1 ವರ್ಷ 2 ವರ್ಷ ಕಳೆದು ಹೋಗಿತ್ತು. ಆ ಹುಡುಗ ಬಹುಶಃ ನಮಗೆ ಗೊತ್ತೇ ಇಲ್ಲ, ಅದೆಷ್ಟು ಸಾರಿ ಬೆಂಗಳೂರಿನಂತ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮೆಡಿಕಲ್ ಕಾಲೇಜ್ ಮತ್ತು ಎಂಜಿನಿಯರಿಂಗ್ ಕಾಲೇಜ್ಗಳು ಇದಾವಲ್ಲ, ಅದರ ಸುತ್ತಮುತ್ತ ಇರುವಂತಹ ಅದೆಷ್ಟು ಪಾನ್ ಶಾಪ್ಗಳಲ್ಲಿ, ಅದೆಷ್ಟು ಚಿಕ್ಕ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಏನು ಸಿಗ್ತದೆ, ಅದನ್ನ ತಪ್ಪಿ ಯಾರ ಗೆಳೆಯರ ಒಂದು ಕೆಟ್ಟ ಸಂಗತಿಗೆ ಬಿದ್ದು ಹೋಗಿ ಅದನ್ನ ಅವನು ತಗೊಂಡ ಅಂತ ಅನಿಸ್ತದೆ. ಆ ಹುಡುಗ ಹೇಗಾಗ್ಬೋದ ಅಂದ್ರೆ, ಅತ್ಯಂತ ಬಡತನದಲ್ಲಿ ಬಂದ ಹುಡುಗನೊಬ್ಬ ನನ್ನ ಮನೆ ಕೀರ್ತಿ ನನ್ನ ಮಗನಿಂದಾಗಿ ಬೇರೆ ಆಗ್ಬಿಡ್ತಾರೆ ಅಂತ ತಾಯಿ ಅನ್ಕೊಂಡಿದ್ರು, ತಂದೆ ಅನ್ಕೊಂಡಿದ್ರು. ಮೆಡಿಕಲ್ ಮಾಡಿ ಬರ್ತಾರೆ, ಡಾಕ್ಟರ್ ಆಗ್ತಾರೆ ಅಂತ ತಾಯಿ ಕನಸು ಕಾಣ್ತಾ ಇದ್ರು. ಡಾಕ್ಟರ್ ಆಗಿದ್ದ ಹುಡುಗ, ಡಾಕ್ಟರ್ ಆಗಿ ಇಂಥ ನಶಾಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಾಗಿದ್ದ ಹುಡುಗ ಆತನೇ ನಶೆಗೆ ಒಳಗಾಗಿ MBBS ಅನ್ನ ಅರ್ಧದಲ್ಲೇ ಬಿಟ್ಟು ಬಂದ. ಕಣ್ಣುಗಳು ಜಂಪ್ ಆಗ್ತಾ ಇತ್ತು. ಒಬ್ಬನೇ ರೂಮ್ ಅಲ್ಲಿ ಕುತ್ಕೊಳ್ತಾ ಇದ್ದ. ಯಾರಾದ್ರೂ ಮಾತಾಡಿದ್ರೆ ಸಾಕು ಜಗಳಕ್ಕೆ ಬರ್ತಾ ಇದ್ದ. ಒಂಥರ ಹಿಸ್ಟರಿಕ್ ಒಂದಿಷ್ಟು ಸ್ಥಿತಿಗಳು ಅವನಿಗೆ ಕಾಣ್ಕೊಳ್ಳಿಕ್ಕೆ ಶುರುವಾದವು. ಇದು ಸಮಾಜಕ್ಕೆ ಆದರ್ಶವಾಗಬೇಕಾಗಿದ್ದ ಹುಡುಗ, ಡಾಕ್ಟರ್ ಆಗಬೇಕಾಗಿದ್ದ ಹುಡುಗ ಒಬ್ಬ ಅಯೋಗ್ಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಇವತ್ತು ಕೂಡ ಕಾಲು ದೂಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಯೋಚನೆ ಮಾಡಿ. ತಂದೆ ತಾಯಿಗಳು ಕನಸು ಕಟ್ಕೊಂಡು ನಮ್ಮನ್ನು ಇಲ್ಲಿ ಕಲಿಸಿದ್ದಾರೆ. ನಾವು ಇಂದ ಯಾವ ಕೆಟ್ಟ ದುಶ್ಚಟಗಳಿಗೆ ಬಲಿ ಆಗಬಾರ್ದು. ಹೆಂಡ ಸಹರಾಯಿ ಸಹವಾಸ, ಹೆಂಡತಿ ಮಕ್ಕಳು ಉಪವಾಸ ಅಂತ ಹೇಳಿ ನಾವೆಲ್ಲ ಹಾಡುಗಳನ್ನ ಹಾಡಿದ್ದೇವೆ. ನನಗೆ ಬಹಳ ನೋವಾಗುತ್ತೆ ಬಂದ್ರೆ, ನಾನು ಮಿನಿಸಿಗಿನಲ್ಲಿ ಪಾಠ ಮಾಡ್ತಾ ಇದ್ದೆ ಸರ್, ಹೈಸ್ಕೂಲ್ ಅಲ್ಲಿ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಗಳವರು ನನಗೆ ಬಂದು ನನ್ನ ಕ್ಲಾಸ್ ರೂಮಲ್ಲಿ ಕುತ್ಕೊಂಡಿದ್ದಾರೆ. ಆ ಇಬ್ರು ಸ್ಟೂಡೆಂಟ್ಸ್ ಗಳು ಕುತ್ಕೊಂಡ ಮೇಲೆ ಪಕ್ಕದಲ್ಲಿ ಹುಡುಗರೆಲ್ಲ ಸ್ವಲ್ಪ ಡಿಸ್ಟರ್ಬ್ ಮಾಡಕ್ ಶುರು ಮಾಡಿದ್ರು. ಇವ್ರು ಯಾಕೆ ಹೀಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ, ಸಾಮಾನ್ಯವಾಗಿ ನನ್ನ ಕ್ಲಾಸಲ್ಲಿ ಈ ತರ ಮಾಡ್ತಿರ್ಲಿಲ್ಲ ಅಂತ ಹೇಳ್ಕೊಂಡು ಯಾಕೆ ಡಿಸ್ಟರ್ಬ್ ಮಾಡ್ತೀರಿ ಅಂದ್ರೆ ಅವ್ರು ಹೇಳಿದ್ರು ಹುಡುಗರು, ಸರ್ ಸ್ಮೆಲ್ ಬರ್ತಾ ಇದೆ ಸರ್, ಏನೋ ಸ್ಮೆಲ್ ಬರ್ತಾ ಇದೆ ಅಂತ. ನನಗೆ ಆಶ್ಚರ್ಯ ಆಗಿ ಹೋಗಿ ನೋಡ್ತೇವೆ, SSLC ಓದುವಂತ ಮಕ್ಕಳು ಇಬ್ರು ಅವರು ಡ್ರಿಂಕ್ಸ್ ಮಾಡಿ ಬಂದು ನನ್ನ ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡಿದ್ರು. ನನಗೆ ಇಷ್ಟು ಬೇಜಾರಾಯ್ತಲ್ಲ, ಇಡೀ ದೇಶಕ್ಕೆ ಬೇಕಾಗಿರುವಂತ ಸತ್ ಪ್ರಜೆಗಳನ್ನ ಕ್ಲಾಸ್